ಈ ಎಲ್ಲ ಸ್ಪರ್ಧಾ ವಿಜೇತರಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಾಮಾನ್ಯ ಜ್ಞಾನದ ಬಗ್ಗೆ ಅಧ್ಯಯನ ಮಾಡೋಣ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ಪ್ರಶ್ನೆ ಉತ್ತರ ಯಾವ ರೀತಿ ಇದೆಂದು ಚರ್ಚಿಸೋಣ. ಮೊದಲನೇ ಪ್ರಶ್ನೆ, ಮಾರ್ಚ್ 31, 2021ರಂತೆ ಭಾರತದಲ್ಲಿನ ಬ್ಯಾಂಕ್ಗಳ ಒಟ್ಟು ಅನುತ್ಪಾದಕ ಆಸ್ತಿಗಳ ಮೌಲ್ಯ ಎಷ್ಟು? ಆಪ್ಷನ್ ಎ 12.50 ಲಕ್ಷ ಕೋಟಿ ರೂಪಾಯಿ, ಆಪ್ಷನ್ ಬಿ 11.46 ಲಕ್ಷ ಕೋಟಿ ರೂಪಾಯಿ, ಆಪ್ಷನ್ ಸಿ 8.34 ಲಕ್ಷ ಕೋಟಿ ರೂಪಾಯಿ, ಆಪ್ಷನ್ ಡಿ 6.54 ಲಕ್ಷ ಕೋಟಿ ರೂಪಾಯಿ. ಇದಕ್ಕೆ ಉತ್ತರ ಆಪ್ಷನ್ ಸಿ 8.34 ಲಕ್ಷ ಕೋಟಿ ರೂಪಾಯಿ. ಎರಡನೇ ಪ್ರಶ್ನೆ, ಯುರೋಪಿಯನ್ ಒಕ್ಕೂಟದ ನಂತರ ಯಾವ ಮತ್ತೊಂದು ಗುಂಪಿನ ದೇಶಗಳು ಸಾಮಾನ್ಯ ಕರೆನ್ಸಿಯನ್ನು ಅಳವಡಿಸಿಕೊಳ್ಳಲು ಮುಂದೆ ಬಂದಿವೆ? ಆಪ್ಷನ್ ಎ ಒಪೆಕ್, ಆಪ್ಷನ್ ಬಿ ಕೋಲಿ ರಾಷ್ಟ್ರಗಳು, ಆಪ್ಷನ್ ಸಿ ಸರ್ಕಾರ್, ಆಪ್ಷನ್ ಡಿ ಏಷಿಯನ್. ಇದಕ್ಕೆ ಉತ್ತರ ಆಪ್ಷನ್ ಬಿ ಕೋಲಿ ರಾಷ್ಟ್ರಗಳು. ಯುರೋಪಿನ ಒಕ್ಕೂಟದ ನಂತರ ಕೋಲಿ ರಾಷ್ಟ್ರಗಳು ಮತ್ತೊಂದು ಗುಂಪಿನ ದೇಶಗಳು ಸಾಮಾನ್ಯ ಕರೆನ್ಸಿಯನ್ನು ಅಳವಡಿಸಿಕೊಳ್ಳಲು ಮುಂದೆ ಬಂದಿದೆ. ಮೂರನೇ ಪ್ರಶ್ನೆ, ಬೇಡಿಕೆ ರೇಖೆ ಯಾವಾಗಲೂ ಆಪ್ಷನ್ ಎ ಮಟ್ಟ, ಆಪ್ಷನ್ ಬಿ ಅನಿಯಮಿತ, ಆಪ್ಷನ್ ಸಿ ಮೇಲ್ಮುಖವಾಗಿ ಇಳಿಜಾರು, ಆಪ್ಷನ್ ಡಿ ಕೆಳಕ್ಕೆ ಇಳಿಜಾರು. ಬೇಡಿಕೆ ರೇಖೆಯು ಯಾವಾಗಲೂ ಯಾವ ರೀತಿ ಇರ್ತದಂತಂದ್ರೆ ಆಪ್ಷನ್ ಡಿ ಕೆಳಕ್ಕೆ ಇಳಿಜಾರು. ಬೇಡಿಕೆ ರೇಖೆಯು ಕೆಳಕ್ಕೆ ಇಳಿಜಾರಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಮೊದಲು ಯಾವಾಗ ರೂಪಾಯಿಯ ಅನುಕರಣ ಮಾಡಲಾಯಿತು? ಇದು ಏನು ಅನುಕರಣೀಯ ಮಾಡಲಾಯಿತು? ಆಪ್ಷನ್ ಎ 1945, ಆಪ್ಷನ್ ಬಿ 1946, ಆಪ್ಷನ್ ಸಿ 1948, ಆಪ್ಷನ್ ಡಿ 1947. ಇದಕ್ಕೆ ಉತ್ತರ ಆಪ್ಷನ್ ಬಿ 1946. ಐದನೇ ಪ್ರಶ್ನೆ, 1ರಿಂದ 100ರ ತನಕ ನೀವು ಅಂಕಿಗಳನ್ನು ಬರೆದಾಗ ಸಂಖ್ಯೆ 3 ಎಷ್ಟು ಬಾರಿ ಬರೆದಂತಾಗುತ್ತದೆ? ಆಪ್ಷನ್ ಎ 11, ಆಪ್ಷನ್ ಬಿ 20, ಆಪ್ಷನ್ ಸಿ 28, ಆಪ್ಷನ್ ಡಿ 11. ನೋಡಿ ಫ್ರೆಂಡ್ಸ್, 1ರಿಂದ 100ರ ತನಕ ನಾವು ಅಂದ್ರೆ ನೀವು ಎಷ್ಟು ಅಂಕಿ ಬರೆದಾಗ ಸಂಖ್ಯೆ 3 ಎಷ್ಟು ಬಾರಿ ಬರೆದಂತಾಗುತ್ತದೆ ಅಂದ್ರೆ 20 ಬಾರಿ ಬರೆದಂತಾಗುತ್ತದೆ. 1ರಿಂದ 100ರ ತನಕ ನಾವು ಅಂಕಿಗಳನ್ನು ಬರೆದಾಗ ಸಂಖ್ಯೆ 3 20 ಬಾರಿ ಬರೆದಂತಾಗುತ್ತದೆ.